ನೋಡಿ, ಈ ದಿನ ನನ್ನ ನೆಚ್ಚಿನ ಪುಣ್ಯಕ್ಷೇತ್ರ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ. ಆ ಒಂದು ಪೂಜೆ ನಿಮಿತ್ತ ಸ್ವಾಮಿಯವರ ಅಂದರೆ ತಾಯಿಯವರ ಸನ್ನಿಧಿಯ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಫೇವ್ರೇಟ್ ಸ್ಥಳ. ಸೊ ನಾನೀಗ ಬೆಟ್ಟದ ಶಂಕರಪ್ಪರವರ ತೊಟ್ಟಿಲು ಮನೆಯಿಂದ ಆದಿಪರಾಶಕ್ತಿ ತಾಯಿಯ ಸನ್ನಿಧಿಗೆ ಹೋಗ್ತಾಯಿದ್ದೀನಿ. ದಯಮಾಡಿ ನಿರೀಕ್ಷಿಸಿ. ತಾಯಿಯ ಕೃಪಾಶೀರ್ವಾದ ಎಲ್ಲರಿಗೂ. ಏನಮ್ಮ ಬಾ, ಕಾಯಿ ನೋಡಿ ಅಲ್ಲೇ ಎತ್ಕೋತೀನಿ ನೋಡಪ್ಪ. ಒಂದು ಊರ್ಲಿ ಒಂದು ಕಾಯಿ ಹಿಡ್ದು ಕೊಡೋದಿಲ್ಲ ನಮಗೆ, ಹೆಂಗೆ ಕನಸರಿಲ್ಲ. ಹಾಂ, ಕೂತ್ಕೋ, ಗಟ್ಟಿಯಾಗಿ ಕೂತ್ಕೋ. ಕೂತ್ಕೊಂಡ್ರಾ? ಕಾಯಿ ಮಾಡಿಕ ಮುಂಚೆ ಎಲ್ಲ ಎತ್ಕೋತೀರಿ. ಓಹೋ ನೋಡು ನಮ್ಮ ಬಾಳಾಟ ಗಂಡಸರಿಲ್ಲ. ಇವತ್ತು ಪೂಜೆ ಹೋಗ್ಬೇಕು. ಹಾಂ, ಯಾವ ಊರವರು? ದೊಡ್ಡಲತ್ತೂರ. ಕೆಂಪೈನಟಿ ಅಲ್ವಾ? ಕೆಂಪೈನಟಿಯಾ ಅಂತ ಕೇಳಿದೆ. ಹೌದಾ? ಹಾಂ 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 ಇಲ್ಲಿ ಬಾ. ಹಾಂ, ಇವತ್ತು ವಿಶೇಷ. ಹಾಂ, ಹೌದಾ? ಹಾಂ 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 ಓ, ಇದು ಪೂಜೆಗೆ ಕಾಯಿದು ಎಡ್ ಕೊಡ್ದಕ್ಕೆ ಹಂಗೆ ಎತ್ಕೊಯ್ತದೆ. ಅಯ್ಯೋ ಕತೆ. ಅಯ್ಯೋ ಶಿವ ಶಿವ. ಒಂದು ಕಾಯಿ ಎಡ್ಕೊಳಕ್ಕಾಗ್ದಿದ್ದಕ್ಕೆ ಅಲ್ಲದೆ ಎತ್ಕೊಂಡು ಹೋಯ್ತದೆ ಹಂಗೆ ಉಂಡೆ. ಹಾಂ, ಏನು ಮಾಡ್ದೆ ಬಾ, ಏನು ಮಾಡ್ದೆ ಬಾ. ನೋಡಿ, ಇವತ್ತು ವಿಶೇಷ ಪೂಜೆ. ಏನಿಲ್ಲ ಕೂತ್ಕೊಳ್ಳಿ. ನಮ್ಮ ಮಾತಾಡ್ತೀನಿ ಕಣ, ವೀಡಿಯೋ ಮಾಡ್ಕೊಂಡು. ಹಾಂ, ಹಾಂ ಹಾಂ, ಹೌದಾ? ಹಾಂ 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 ಓ ಹಾಂ 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 ನಮ್ಮ ಸುತ್ತಮುತ್ತ ಹಳ್ಳಿಯ ಜನ ಏನು, ಅಯ್ಯೋ ಅಜ್ಜಿ ಮಾತಾಡಿಸ್ಕೊಡಲ್ಲ. ಹಾಂ, ಬಮ್ಮ ಆಯಿತು. ಎಲ್ಲ ಮೈಕ್ ಸೆಟ್ ಎಲ್ಲ ಜೋರಾಗಿ ಹಾಕ್ಸ್ಬಿಟ್ರಕ್ಕಮ್ಮ. ಹಾಂ, ಹೌದು. ಓ, ಎಲ್ಲ ಸುಮಾರಾಗಿ ಹೋಯ್ತಲೇ ಅವರ ಜನ. ಹಾಂ, ಅಯ್ಯಯ್ಯೋ. ಹಾಂ, ಆವಾಗ ಎರಡು ಕೊಡ್ತಾರೆ. ಯಾಕೆ ಬೋರೆ ಎತ್ತಲ್ದು ಗಾಡಿ ಬೋರೇನೆ ಎತ್ತನಾರ್ದು. ಗಾಡಿ ಹೆಂಗೆ ಆಡ್ತದೆ. ಒಂದು 4 ಹೆಜ್ಜೆ ಹಾಕೊಂಬಿಡಮ್ಮ ಇಲ್ಲಿಂದ. ಹಾಂ, ನಡ್ಕೊಂಬಿಡು. ಬಳಗ್ತದೆ ಗಾಡಿ. ಹಾಂ, ಅದೇ ಇಲ್ಲಿ ಒಂಚೂರು. ಅಜ್ಜಿ ನಾನ್ ಸ್ಟಾಪಾಗಿ ಮಾತಿಗೆ ಎರಗ್ಬಿಡ್ತಾವೆ. ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ ಕೊಡೋಕ್ಕಾಗಿಲ್ಲ. ಇಲ್ಲಿ ಗಾಡಿ ಬಳಗ್ತದೆ ಯಾಕೋ, ಅದಕ್ಕೋಸ್ಕರ ಅಜ್ಜಿನ ಅಲ್ಲೇ ಇಳಿಸ್ದೆ. ನೀ ಯಾಕೋ ಅಲ್ಲಿ ಇಳಿಸ್ಬಿಟ್ಟು ಹಂಗೆ ಅಂತ ಅನ್ಬೇಡಿ. ಯಾಕಂದ್ರೆ ಇಲ್ಲಿ ಗಾಡಿ ತಿರ್ಗಿಸ್ಬೇಕಾದ್ರೆ ಸ್ಕ್ರಿಡ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ನೋಡಿ, ನನ್ನ ನೆಚ್ಚಿನ ತಾಣ, ನಮ್ಮ ಫೇವ್ರೇಟ್ ಏನು ಗಿರಿ ಆದಿಪರಾಶಕ್ತಿ ಅಮ್ಮನವರ ಸನ್ನಿಧಿಗೆ ಆಗಮಿಸಿರ್ತೀನಿ.
ಈ ಆದಿಪರಾಶಕ್ತಿ ತಾಯಿಯ ಸನ್ನಿಧಿಯಿಂದ ನಮಗೆ ಎಲ್ಲ ನಮ್ಮ ಮಹದೇಶ್ವರನ ಎಲ್ಲ ಮಲೆಗಳ ದರ್ಶನ ಆಗುತ್ತೆ. ಆದಿಪರಾಶಕ್ತಿ ಅಮ್ಮನವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ. ತಾಯಿಯ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಸೊ ನನಗೂ ಸಹ ಇಲ್ಲಿ ತನಕ ದರ್ಶನ ಸಿಕ್ಕಿಲ್ಲ. ನಿಮಗೆ ಇವತ್ತು ತಾಯಿಯ ದರ್ಶನ ಅರ್ಪಣೆ ಮಾಡ್ತಾಯಿದ್ದೀನಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವತ್ತು ಈ ರೀತಿ ಇಲ್ಲಿ ನೋಡ್ತಾ ಇದ್ದೀನಿ ಅಂದರೆ ನಂಗೆ ಭಾಳ ಸಂತೋಷ ಆಗ್ತೈತೆ. ಅಬ್ಬಬ್ಬಬ್ಬ ಸೂಪರ್ ಸೂಪರ್. ಒಂದು ವಿಡಿಯೋ ಹಿಡ್ಕೊಂಬಿಡ್ತೀನಿ. ಪ್ರಸಾದ ಎಲ್ಲ ನಡೀತೈತೆ ನೋಡಿ. ಆದಿಪರಾಶಕ್ತಿ ಅಮ್ಮನವರ ದೇವಸ್ಥಾನದ ಒಂದು ವ್ಯೂ ಇವತ್ತು ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ಅಬ್ಬಬ್ಬ ಅದ್ಭುತ ಅದ್ಭುತ. ಏನು ಪೂಜೆ ಇದು. ಅಬ್ಬಬ್ಬಬ್ಬ ಅಪ್ಪಪ್ಪ. ಬೇವಿನ ಸೊಪ್ಪು ನೋಡ್ರಿ ಹೆಂಗೆ ತಿಂತದ ದೇವರು ನೋಡಿ. ಶಿವ ಶಿವ. ತಾಯಿ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಅಪ್ಪಪ್ಪ ತಾಯಿ ಕಾಪಾಡವ. ತಾಯಿಯ ದರ್ಶನ ಭಾಳ ಅದ್ಭುತವಾಗಿ ಸಿಗ್ತೈತೆ. ಆದಿಪರಾಶಕ್ತಿ ಅಮ್ಮನವರ ದರ್ಶನ ಇವತ್ತು ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ ಕಣ್ರಪ್ಪ. ಆದಿಪರಾಶಕ್ತಿ ಅಮ್ಮನವರ ದರ್ಶನ ಕಣ್ತುಂಬ್ಕೊಳ್ಳಿ ಕಣ್ತುಂಬ್ಕೊಳ್ಳಿ. ಈ ದಿನ ವಿಶೇಷವಾದ ಪೂಜೆಯನ್ನು ಅಮ್ಮನವರಿಗೆ ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ. ಒಂದು ಬೇವಿನ ಸೊಪ್ಪು ತಿಂದರೆ ಎಲ್ಲ ಆಗೋಯ್ತದೆ. ಇಲ್ಲಿ ನೋಡಿ ಸ್ವಾಮಿಯವರ ತಾಯಿಯವರ ಆಶೀರ್ವಾದ. ಬೇವಿನ ಸೊಪ್ಪು ನೋಡಿ ಹೆಂಗೆ ತಿನ್ಕೊಂಬತ್ತವ್ರೆ. ಪಾಪ ನೋಡಿ ಸ್ವಾಮಿಯವರು ಬೇವಿನ ಸೊಪ್ಪು ನೋಡಿ. ತಾಯಿಯ ಸನ್ನಿಧಿ ಎಷ್ಟೊಂದು ಸತ್ಯ ಇದೆ ನೋಡ್ರಿ ಇಲ್ಲಿ. ಆದಿಪರಾಶಕ್ತಿ ಅಮ್ಮನವರ ಸನ್ನಿಧಿಗೆ ಆಗಮಿಸಿ ತಾಯಿಯ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ.
ಪರಾಪರಶಕ್ತಿ ಅಮ್ಮನವರ ದರ್ಶನ. ಅದ್ಭುತ. ನಮ್ಮ ಭಾಗವಾಗಿ ಕೊಂಡೋತ್ಸವ ನೋಡಿ, ಈ ರೀತಿಯ ಒಂದು ತಾಯಿಯ ಒಂದು ಅನುಗ್ರಹ, ಈ ಥರ ಪೂಜಾ ಕಾರ್ಯಕ್ರಮಗಳು ಯಾವಾಗಲೂ ಜರುಗುತ್ತೆ ಬಂಧುಗಳೇ. ವಿಶೇಷದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು. ಬಾರಿ ಬೇಡ ಆಗಿದೆ ಯಾವ್ಯಾವ ನೃತ್ಯ ಮಾಡಿ ಪುಣ್ಯ ಆ ಜಾಗದಲ್ಲಿ ದೇವಾದ ಸ್ಥಳದಲ್ಲಿ ದಾನವಾದಗಳು ಅನ್ನದಾನಗಳನ್ನು ನಡೆದಂಥ ಜಾಗದಲ್ಲಿ ಸುಭಿಕ್ಷೆ ಮಗನೇ. ಆದರೆ ನಾನು ಈ ಬೆಟ್ಟದ ಮೇಲೆ ಬಂದು ನಾನು ನೆಲಗೊಂಡಾಗ ಅಷ್ಟು ಹಸಿರಾಗಿ ಬೆಳೆದಿತ್ತಲ್ಲ ಮಗನೇ, ಮನತೋಪಾಗಿತ್ತು ಅಲ್ಲವಪ್ಪ. ಇವಾಗ ಕಟ್ಟಾಡಾಗಿ ಮರತೋಪೆಲ್ಲ ಬೆಂಡಾಗದೆ ನನಗೆ ಹೊಟ್ಟೆ ಉರಿ 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 ಅಂದ್ರೆ ಮಳೆ ಇಲ್ಲ ಏನಿಲ್ಲ. ನಾನು ಈ ವಾರ ನನಗೆ ಸುಭಿಕ್ಷವಾಗಿ ನಾನು ಮಳೆ ನಡೆಸಿಕೊಂಡು
ವಾಸಿಯುಂಟು ಹೋಗಿ ನಾನು ಬೇಡಿ ನಾನು ತಾಯಿ ಆದಿಶಕ್ತಿ ಪರಾಸತ್ಯ ಸಕಲ ಪ್ರಕೃತವಾದಂಥ ಶಾಂತಿ ಇವತ್ತು ಯಾವುದಿಲ್ಲ ಮಳೆ. ಆದರೆ ಆದಿಶಕ್ತಿಯಾಗಿ ನಾನು ಈ ಭೂಭಾರದಲ್ಲಿ 26 ಜೀವರಾಶಿಗಳ ತಾಯಿ ಆಗಿದ್ದೆ ನಮಗೆ ತಾಯಿ ಆಗಿ ಸಕಲ ಕಷ್ಟ ದುಃಖಗಳನ್ನು ನಾನು ಅನ್ವಯಿಸಿ ನನ್ನ ಒಳ್ಳೆ ಮೇಲೆ ಕಟ್ಟಿಕೊಂಡವನು. ಇದು ಯಾವ ಕಾಲಾದ ಮಹಿಮೆ ಶಾಂತಿಯಲ್ಲಮ್ಮ, ಶಾಂತಿ ಆಗು ನನ್ನ ಸನ್ನಿಧಿಗೆ ಬಂದು ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿ ಹಿಂಬಾಲಿಸಿ ನೀನು ಮನೆಗಳಿಗೆ ಬಂದು ನಾನು ಗೌಳಿಯಾಗಿ ನಾನು ನಮ್ಮಂಥ ಮಕ್ಕಳಿಗೆ ನಿನ್ನ ಭಕ್ತಾದಿಗಳಿಗೆ ನಾನು ಜ್ಯೋತಿಯಾಗಿ ಬೆಳಗ್ಗೆ ಗೌಳಿಯಾಗಿ ನಾನು ಭೇಟಿ ನಾನು ಅನುದಾನ ಮಾಡ್ತಾರೆ ನಾವು ಕೃಷ್ಣನ ಕೃಷ್ಣ ಇವನು ಕೂಗಪ್ಪ ಬಂದರು ಕರೀತಾರ ಬನ್ನಿ ಬಾ ಮುಂದೆ. ನನ್ನ ಲೀಲೆಯನ್ನು ಪ್ರಚಾರ ಮಾಡ್ತೀನಿ. ಹೌದು ಸ್ವಾಮಿ, ಹೌದು. ಕಷ್ಟ ಕಾರ್ಯಗಳಿಗೆ ಬಂದವರಿಗೆ ಈ ಜಾಗದಲ್ಲಿ ರೋಗಗಳಿಗೆ ನಾನು ನನ್ನ ಬಾಲಕನ ಮೇಲೆ ನನ್ನ ಬಾಲಕನಿಗೆ ನಾನು ಎಲ್ಲ ಮೂಲಿಕೆಯನ್ನು ನಾನು ತಿಳಿಸಿದ್ದೆ. ಆದರೆ ಬಂದವರು ಒಂದು ಬಾಟಿ ನೀರನ್ನು ತೆಗೆದುಕೊಂಡು ನಾನು ಈ ಜಾಗದಲ್ಲಿ ಬಂದರೆ ನಾನು ಆ ಮೂಲಿಕೆ ಪ್ರಸಾದವನ್ನು ಕೊಟ್ಟು ಅಮ್ಮನ ಸನ್ನಿಧಿಯಲ್ಲಿ ಮಡಿಗೆ ನನ್ನ ಬೆಳಗಿನ ಎದ್ದು ಇಲ್ಲಿ ಅರ್ಧ ಗ್ಲಾಸು ಕುಡಿದು ಸಾಯಂಕಾಲ ಟೈಮು ನನ್ನ ಮೈ ಕೈಗೆ ಉಜ್ಜುವಂಥ ನಾನು ಮೂಲಿಕೆಯನ್ನು ಕೊಡುತ್ತೇನೆ. ಆದರೆ ಮಂಡಿ ನೋವು, ಕೀಲು ನೋವು, ಸಕಲ ಕಾಯಿಲೆಗಳನ್ನು ನಾನು ಸುಭಿಕ್ಷೆ ಮಾಡಿ ಆರೋಗ್ಯ ಭಾಗವನ್ನು ಕೊಡಬಲ್ಲೆ. ಆದರೆ ನಮ್ಮಂಥ ಭಕ್ತಾದಿಗಳ ಬಂದು ಈ ಜಾಗದಲ್ಲಿ ಸಂತೋಷವನ್ನು ಎಡೆಬಡಿ ಬಲಕಡೆ ಪ್ರದಕ್ಷಿಣೆ ಮಾಡಿ ನನ್ನ ಬಾಲಕನ ಕೈಯಲ್ಲಿ ನನ್ನ ಬೇವನ ಪತ್ರೆಯಲ್ಲಿ 9 ಸಾರಿ ಎಡಗಡೆ ಬಲಗಡೆ 3, ಎಡಗಡೆ 3, ನೇರ 3 ಅವರು ಶಾಂತಿಯುತ ಮಾಡಿ ಅವರು ದೂರ ಮಾಡಿಕೆ ಬರ್ತಾರೆ. ಅವರು ಏನು ಹೇಳ್ತಾರೆ ನನ್ನ ಬಾಲಕ ಅದರಂತೆ ಕ್ರಮವಾಗಿ 3 6 ಹೊತ್ತು ಹಗಲು 3 ಹೊತ್ತು ಕುಡಿಬೇಕು, ರಾತ್ರಿ 3 ಹೊತ್ತು ಮೈ ಕೈಯಲ್ಲಿ ಉಜ್ಜಬೇಕು, ಬಿಸಿ ನೀರು ಸ್ನಾನ ಮಾಡಬೇಕು. ಆವಾಗ ಆರೋಗ್ಯವಾಗಿ ತನ್ನ ಕಾಯಿಲೆ ಕಷಗಳನ್ನು ಎತ್ತಿ ಆರೋಗ್ಯ ಇದನ್ನು ನಂಬಿ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ. ಅರ್ಥವಾಗಿದೆ? ಆಯ್ತದೆ. ಎಲ್ಲಪ್ಪ ನಿಧಾನ ಮಾಡ್ತಾರೆ. ಸ್ವಲ್ಪ ಸರ್